ನಮಸ್ತೆ ಎಲ್ಲ ಕೆ.ಸಿ.ಟಿ ನೀಟ್ ವಿದ್ಯಾರ್ಥಿಗಳೇ, ಇವತ್ತಿನ ಅಪ್ಡೇಟ್ಸ್ ಬಗ್ಗೆ ಮಾತನಾಡೋಣ. ಓಕೆ, ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಯು.ಜಿ.ಸಿ.ಟಿಯಲ್ಲಿ ಹೋದಾಗ ಇನ್ನೂವರೆಗೆ ಯಾರಿಗೂ ಮೆಡಿಕಲ್ ಯಾರಿಗೆ ಹೋಗ್ಬೇಕಂತ ಇಂಟ್ರೆಸ್ಟ್ ಇದೆ, ಯಾರು ನೀಟ್ ಬರೆದಿದ್ದೀರಾ ಅಂಥ ವಿದ್ಯಾರ್ಥಿಗಳೇ ಏನು ಮಾಡಿ ಅಂದರೆ, ಇಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಸ್ಟಾರ್ಟಿಂಗ್ ಇಲ್ಲಿ ಕೆಳಗಡೆ ಹೋಗಿ ಬಾಟಮಲ್ಲಿ ಅಲ್ಲಿ ರಿಜಿಸ್ಟ್ರೇಷನ್ ಅಂತ ಇರುತ್ತೆ, ಅಲ್ಲಿ ಹೋಗಿಬಿಟ್ಟು ಫಿಲ್ ಮಾಡಿ. ಓಕೆ, ಸೊ ಇವಾಗ ರಿಸಲ್ಟ್ ಬಗ್ಗೆ ವಿದ್ಯಾರ್ಥಿಗಳೇ ಇಲ್ಲೊಂದು 7 hours ಒಂದು ಗುಡ್ ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಈ ಒಂದು ಡೇಟ್ಗೆ ಬರುತ್ತಂತ ಹೇಳಿದ್ದಾರೆ. ಯಾವ ಡೇಟ್ ಅಂತ ನೋಡೋಣ. ಇಲ್ಲಿ ಸ್ಕ್ರಾಲ್ ಡೌನ್ ಮಾಡ್ತೀನಿ ನೋಡಿ. ಕೆಳಗಡೆ ಬಂದಾಗ ಇಲ್ಲಿ ದ ಕೆ.ಸಿ.ಟಿ 2024 ರಿಸಲ್ಟ್ ಇಸ್ ಎಕ್ಸ್ಪೆಕ್ಟೆಡ್ ಟು ಬಿ ರಿಲೀಸ್ ಟುಡೇ ಆನ್ ಅಫಿಷಿಯಲ್ ವೆಬ್ಸೈಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಒನ್ಸ್ ರಿಲೀಸ್ ಕ್ಯಾಂಡಿಡೇಟ್ಸ್ ವಿಲ್ ಹ್ಯಾವ್ ಟು ಎಂಟರ್ ದೇರ್ ಅಪ್ಲಿಕೇಶನ್ ನಂಬರ್ ಆ್ಯಂಡ್ ದೆನ್ the first 4 characters of their name as mentioned in the admit card, and ಕೆ.ಸಿ.ಟಿ mark sheet will give details like subject wise scores, total scores and rank obtained in the ಕೆ.ಸಿ.ಟಿ 2024 examination. ಓಕೆ, ಸೊ ಇದು ಕೆ.ಎ ಕರ್ನಾಟಕದಲ್ಲಿ ಬರುತ್ತಂತ ಇವತ್ತಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಟೈಮ್ಸ್ ನಾವು ಯಾಕೆ ಈ ರೀತಿ ತಪ್ಪು ಹೇಳಿದಾಗ ಗೊತ್ತಾಗ್ತಾ ಇಲ್ಲ, ಯಾಕೆಂದರೆ ಅದು ಅಡ್ವಾನ್ಸ್ ಆಗಿ ಆಫಿಷಿಯಲ್ ನೋಟಿಫಿಕೇಶನ್ ಬರಬೇಕು. ಅಲ್ಲಿವರೆಗೂ ಇವರು ಟುಡೇ ಅಂತ ಕೊಟ್ಬಿಟ್ಟಿದ್ದಾರೆ ನೋಡಿ, ಟುಡೇ ಅಂತ. ಓಕೆ, ಇಲ್ಲಿ ತೋರಿಸಿ ನೋಡಿ, ರಿಲೀಸ್ ಟುಡೇ ಅಂತ. ಓಕೆ, ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ತಿಳಿಸಿ. SNQ ಕೋಟಾ ಹೆಂಗೆ ಕ್ಲೇಮ್ ಮಾಡ್ಬೋದು ಅಂತಂದರೆ, ಸೊ ನಿಮ್ಗೆ ಈಗ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ತೋರಿಸುತ್ತೆ. ಯೂಶ್ವಲಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ನೀವೇನು ಟಾಪರ್ ಇರ್ತೀರಲ್ವ, SNQ ಕೋಟಾ ಆಗುತ್ತೆ. ಓಕೆ ಸರ್, ವೆಟರ್ನರಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಮೆಡಿಕಲ್ ಫೀಲ್ಡ್ ವಿತೌಟ್ ನೀಟ್ ಬರೋದು ನೋಡಿ, ವೆಟರ್ನರಿಗೆ ನೀಟ್ ಸಂಬಂಧ ಇಲ್ಲ. ಓಕೆ, ಯು ಕ್ಯಾನ್ ಜಾಯಿನ್ ಫ್ರಮ್ ಕೆ.ಸಿ.ಟಿ. ಸರ್ ಇನ್ನೊಂದೇನೋ ರ್ಯಾಂಕಿಂಗ್ ಎಷ್ಟು, ಓಕೆ ನೋಡಿ, ಸೀಟ್ ಬಗ್ಗೆ ನೀವು ತೆಗೆಸ್ಕೊಳ್ಳೋಕೆ ಹೋಗಬೇಡಿ. ನೀವು ಎಷ್ಟೇ ರ್ಯಾಂಕ್ ಪಡೆದರೂ ಕೂಡ ಸೀಟ್ ಸಿಗುತ್ತೆ, ಬಟ್ ಪ್ರಾಪರ್ ಆಪ್ಷನ್ ಎಂಟ್ರಿ ಮಾಡಬೇಕು. ಓಕೆ, ಕೌನ್ಸಿಲಿಂಗ್ ಆನ್ಲೈನ್ ಯಾವತ್ತೂ ಇರುತ್ತೆ. ಸರ್ ಇವತ್ತು ರಿಸಲ್ಟ್ ಬರಲ್ವ ಅಂತ ಕೇಳಿದ್ದೀರಾ. ಸರ್ ಕೆಲವೊಬ್ಬರು ಜೂನ್ 5ಗೆ ಬರುತ್ತೆ ಸರ್ ಪಕ್ಕ ಅಂತ ಹಾಕಿದ್ದೀರಾ. 11:47 ಆಯ್ತು ಸರ್, ಇನ್ನೂ ಬಂದಿಲ್ಲ ನಿನ್ನೆ ಅಂತ ಕೇಳಿದಿರಿ. ಓಕೆ, ಯು.ಜಿ ನೀಟ್ ಆಪ್ಷನ್ ಸೆಲೆಕ್ಟ್ ಮಾಡಿಲ್ಲ, ರಿಜಿಸ್ಟ್ರೇಷನ್ ಬರ್ತಾ ಇಲ್ಲ ಅಂತ ಬಿಟ್ಟಿದ್ರಲ್ಲ, ಅದು ಅಪ್ಲೈ ಮಾಡ್ಬೋದು ಅಂತ ಕೇಳ್ತಾ ಇದ್ದೀರಾ. ಯು.ಜಿ ನೀಟ್ ಆಪ್ಷನ್ ಸೆಲೆಕ್ಟ್ ಮಾಡಿ ನೀವು ಮಾಡ್ಬೋದು. ಓಕೆ, ನೀವು ನೀಟ್ ಬರೆದಿದ್ರೆ ಅದು ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಹಾಕಿ ಫಿಲ್ ಮಾಡಿ, ಆಯಿತಾ. ಸರ್ ಐ ಕುಡಂಟ್ ಮಾರ್ಕ್ಸ್ ಅಪ್ಡೇಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹಾಕಿದ್ದೀರಾ. ಒಂದು ಸ್ವಲ್ಪ ಕೇಳಿ, ಹೆಲ್ಪ್ಲೈನ್ ನಂಬರ್ಗೆ ಫೋನ್ ಹಚ್ಚಿ. ಹೌದಾ ಸರ್, ನಾನು ಲೋನ್ಗೆ ಯಾವಾಗ ಅಪ್ಲೈ ಮಾಡಬೇಕು, ನೀವು ಸೀಟ್ ಸಿಕ್ಕಿದ ಮೇಲೆ ಲೋನ್ ಅಪ್ಲೈ ಮಾಡಿ, ಇವಾಗಲೇ ಮಾಡಲಿಕ್ಕೆ ಹೋಗಬೇಡಿ, ಆಯಿತಾ. ಸೊ ಸ್ಕಾಲರ್ಶಿಪ್ ವಿ ಶುಡ್ ಅಪ್ಲೈ ಇನ್ ಸೈಬರ್ ಬೈ ಓನ್ ಆರ್ ಡ್ಯೂರಿಂಗ್ ದ ಅಡ್ಮಿಷನ್ ಟೈಮ್. ಸೀಟ್ ಅದು ಅಡ್ಮಿಷನ್ ಆದಮೇಲೆ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಕೋಬೋದು. ಓಕೆ, ನಿಮ್ಮ ಮೊಬೈಲಲ್ಲೇ ಮಾಡಿ. ಓಕೆ, ಇಲ್ಲಿ ಕೂಡ ಟೈಮ್ಸ್ ಎಲ್ಲ ಕೊಟ್ಟಿದ್ದಾರೆ, ನಾನು ಹೇಳಿದ್ನಲ್ಲ. ಸೊ ಎಕ್ಸ್ಪೆಕ್ಟ್ ಟು ಬಿ ರಿಲೀಸ್ ಟುಡೇ ಅಂತ. ಸೊ ಮೆಡಿಕಲ್ಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಈಗ ಜಸ್ಟ್ ಅಲ್ಲಿ ನಾನು ಫಸ್ಟ್ ವೀಡಿಯೋ ಈಗ ಜಸ್ಟ್ ಫಸ್ಟ್ ವೀಡಿಯೋದಲ್ಲಿ ಏನು ಆ್ಯಕ್ಚುಲಿ ಮಾಡೇನಿ ನೋಡಿ, ಯಾವ ರೀತಿ ಮಾಡ್ಬೋದು ಅಂತ. ಮ್ಯಾಥಮೆಟಿಕ್ಸ್ ಮಾಡ್ಬೋದು ನೀವು, ಲೆಕ್ಚರ್ ಆಗಬೇಕಪ್ಪ ಅಂತಂದರೆ. ಓಕೆ, ಯು ಕ್ಯಾನ್ ಡೂ ಇಟ್. BSc ಮ್ಯಾಥಮೆಟಿಕ್ಸ್ ಮಾಡ್ಕೊಂಡು ನೀವು ಮತ್ತು ಮುಂದೆಲ್ಲ ನೀವು ಮಾಸ್ಟರ್ಸ್ ಮಾಡ್ಕೋಬೋದು. ಸೊ ರಿಸಲ್ಟ್ ಬಂದಾಗ ಅಪ್ಡೇಟ್ ಕೊಡಿ ಅಂತ ಎಫರ್ಟ್ಸ್ ಮಾಡ್ತೀನಿ. ಸೊ ನಾನು ನೀಟ್ ಎಕ್ಸಾಮ್ ಬರೆದಿಲ್ಲ, ಮೆಡಿಕಲ್ಗೆ ಡೆಂಟಲ್ಗೆ ಹೋಗ್ಬೋದಾ. ನೀಟ್ ಎಕ್ಸಾಮ್ ಬರೆದಿಲ್ಲ ಅಂದರೆ ಯು ಕಾಂಟ್ ಗೋ. ಓಕೆ, ಸೊ ರಿಸಲ್ಟ್ಸ್ ಬಗ್ಗೆ ವಿದ್ಯಾರ್ಥಿಗಳೇ, ಸೊ ಆಫಿಷಿಯಲಿ ಕನ್ಫರ್ಮೇಷನ್ ಬರಬೇಕು. ಸೊ ಒಂದು ವೆಬ್ಸೈಟಲ್ಲಿ ಟೈಮ್ಸ್ ನಾವು ರಿಲೀಸ್ ಟುಡೇ ಅಂತ ಕೊಟ್ಟಿದ್ದಾರೆ. ಓಕೆ, ಇನ್ನೊಂದು ಕಡೆ ಒಬ್ಬ ವಿದ್ಯಾರ್ಥಿ ಜೂನ್ 5 ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ದೆನ್ ಹೇಳಿದ್ನಲ್ಲ, ಸೊ ಎಲೆಕ್ಷನ್ ಇದೆ, ಸೊ ಸ್ವಲ್ಪ ಡೇಟ್ ಇನ್ನೂ ಕೂಡ ಫೈನಲೈಸ್ ಮಾಡಲ್ಲ ಅವರು. ಸೊ ವೇಟ್ ಮಾಡೋಣ, ಯಾಕಂದರೆ ಇನ್ನೂ ಕೂಡ ನೀಟ್ ಅವರು ಇದು ಫಿಲ್ ಮಾಡಬೇಕು, ಇನ್ನೂ ನೀಟ್ ರಿಸಲ್ಟ್ ಬರಬೇಕು. ಹೀಗಾಗಿ ಸ್ವಲ್ಪ ಟೈಮ್ ಬೇಕೇ ಬೇಕು ಅವರಿಗೆ. ಟೈಮ್ ಅಫ್ಕೋರ್ಸ್ ಆಗೇ ಆಗುತ್ತೆ. ಅಲ್ಲಿವರೆಗೂ ನೀವು ಟೈಮ್ ವೇಸ್ಟ್ ಮಾಡಕ್ಕೆ ಹೋಗಬೇಡಿ. ನೀವು ಚೆನ್ನಾಗಿ ಆಪ್ಷನ್ ಬಗ್ಗೆ ತಿಳ್ಕೊಳ್ಳಿ, ಹೌದಾ. ಸೊ ಮೇಕ್ ಯೂಸ್ ಆಫ್ ಯರ್ ಟೈಮ್. ಮತ್ತು ನಾನು ಹೇಳಿದ ಕಡೆ ಫೋನ್ ಇಲ್ಲ, ಫೋನ್ ಪರ್ಚೇಸ್ ಮಾಡ್ಕೊಳ್ಳಿ, ಡೆಬಿಟ್ ಕಾರ್ಡ್, ATM, ಓಕೆ, ಫೋನ್ಪೇ ಎಲ್ಲ ಕೂಡ ಮಾಡ್ಕೊಳ್ಳಿ. ಓಕೆ, ಎಲ್ಲ ಕೂಡ ಒಟ್ಟು ರೆಡಿಯಾಗಿ ನೀವು ಕಾಲೇಜಿಗೆ ಹೋಗಲಿಕ್ಕೆ, ಹೌದಾ. ಮತ್ತು ನಿಮ್ಮ ರ್ಯಾಂಕಿಂಗ್ ಕಟ್ ಆಫನ್ನು ಅನಲೈಸ್ ಮಾಡ್ಕೊಂಡು ಎಲ್ಲ ಕೂಡ ಕಟ್ ಆಫ್ ಲಿಸ್ಟನ್ನು ಕಳಿಸಿದ್ದೇನೆ. ಓಕೆ, ನಿಮ್ಮ ರ್ಯಾಂಕಿಂಗ್ ಎಲ್ಲಿ ನಿಲ್ಬೋದು, ಓಕೆ, ಯಾವ ಕಾಲೇಜ್ ಸಿಗ್ಬೋದು ಅಂತ ಕೂಡ ನಾವು ಇಲ್ಲಿ ಹೇಳಿದ್ದೇವೆ. ಕೆ.ಸಿ ರಿಸಲ್ಟ್ ವರ್ಸಸ್ ಮಾರ್ಕ್ಸ್ ಕೂಡ ನಿಮ್ಗೆ ಆಲ್ರೆಡಿ ಭಾಳ ಜನಕ್ಕೆ ನಾನು ರಿಪ್ಲೈ ಕೊಟ್ಟಿದ್ದೇನೆ, ನಿಮ್ಮ ರ್ಯಾಂಕಿಂಗ್ ಎಷ್ಟು ಆಗ್ಬೋದು ಅಂತ ಎಕ್ಸ್ಪೆಕ್ಟೆಡ್. ಎನಿವೇ ವಿದ್ಯಾರ್ಥಿಗಳು, ಸೊ ನಿಮಗೇನೇ ಸಂದೇಹಗಳಿದ್ದರೆ ಕಮೆಂಟ್ ತಿಳಿಸಿ, ಕೆ.ಸಿ.ಟಿ ಅಥವಾ ನೀಟ್ ಕೌನ್ಸಿಲಿಂಗ್ ಬಗ್ಗೆ. ಸೊ ಲೈಕ್ ಮಾಡಿ, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.